ಇದೆಲ್ಲದಕ್ಕೂ ಮತ್ತೆ ನಾವು ಹುಡುಕ್ತಾ ಹೋಗುವಾಗ ಅದು ಬರೋದು ಕರ್ಮಕ್ಕೇನೆ. ಸೊ ಒಂದು ಆತ್ಮ, ಒಂದು ಮಗು, ಲೆಟ್ಸೆ ಒಂದು ಆತ್ಮ ತಾಯಿ ಗರ್ಭದಲ್ಲಿ ಬಂದಾಗ, ಸೊ ಒಬ್ಬ ತಾಯಿ ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಒಂದು ಆತ್ಮ ಸೋಲ್ ಹುಡುಕ್ತಾ ಇರುತ್ತೆ. ನಾನು ಯಾರ ಗರ್ಭದಲ್ಲಿ ಹುಟ್ಲಿ, ನಾನು ಯಾರ ಮನೆಯಲ್ಲಿ ಹುಟ್ಲಿ, ಯಾವ ದೇಶದಲ್ಲಿ ಹುಟ್ಲಿ, ಯಾವ ದೇಹ ತಗೊಂಡು ಹುಟ್ಲಿ, ನಾನು ಯಾವ ಕಣ್ಣಿನ ಬಣ್ಣ, ಯಾವ ಕೂದಲು, ಎಲ್ಲ ಡಿಸೈಡ್ ಮಾಡುತ್ತೆ. ನಾನು ಏನು ಮಗುನೇ ಡಿಸೈಡ್ ಮಾಡದ? ಮಗು ಅಲ್ಲ, ಅದೊಂದು ಆತ್ಮ, ಸೋಲ್ ಡಿಸೈಡ್ ಮಾಡುತ್ತೆ. ಡಿಸೈಡ್ ಮಾಡಿ ನಾನು ಏನು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡುತ್ತೆ. ಡಿಸೈಡ್ ಮಾಡಿದ್ಮೇಲೆ ನಾನು ಎಷ್ಟು ಕರ್ಮ ವರ್ಕೌಟ್ ಮಾಡ್ಬೋದು ಈ ಒಂದು ಪ್ರೆಸೆಂಟ್ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಬರುತ್ತೆ, ತಾಯಿ ಗರ್ಭಕ್ಕೆ ಬರುತ್ತೆ. ಬಂದಾಗ ಏನಾಗುತ್ತೆ, ಅದು ಎಲ್ಲ ಫುಲ್ಲು ಕ್ಯಾಲ್ಕುಲೇಟ್ ಮಾಡಿರುತ್ತೆ. ನಾ ಹೆಂಗಿರಬೇಕು, ನಾ ಏನು ಮಾಡಬೇಕು, ನಾನೇನು ಪಾಠ ಕಲಿಬೇಕು, ನಾನೇನು ಪಾಠ ಕಲಿಸ್ಬೇಕು, ಈ ಥರ ಎಲ್ಲರೂ ಹೇಳ್ತಾರೆ ಗೊತ್ತಾ, ಎಂಥ ಅಪ್ಪ ಅಮ್ಮ ಸಿಕ್ಬಿಟ್ರು ನನಗೆ, ಇಂಥ ಕೆಟ್ಟ ಅಪ್ಪ ಅಮ್ಮ ಯಾರಿಗೂ ಸಿಗಬಾರ್ದು ಅಂತ ಹೇಳ್ತಾರೆ ಮಕ್ಕಳು. ಆ್ಯಕ್ಚುಲಿ ಅಪ್ಪ ಅಮ್ಮ ಚೂಸ್ ಮಾಡಲ್ಲ ಮಕ್ಕಳನ್ನು, ಮಕ್ಕಳು ತಂದೆ ತಾಯಿನ ಚೂಸ್ ಮಾಡುವಂಥದ್ದು. ಆಯಿತಾ? ಯಾವ ದೇಶನ ಹೇಳ್ದಲ್ಲ, ಯಾವ ದೇಶ, ಯಾವ ಮನೆ, ಯಾವ ಕುಲ, ಯಾವ ಲೈನೇಜ್ಗೆ ಅವ್ರು ಹುಟ್ಟಬೇಕು, ಎಲ್ಲ ಆ ಪರ್ಟಿಕ್ಯುಲರ್ ಸೋಲೆ ಡಿಸೈಡ್ ಮಾಡುತ್ತೆ. ಮಾಡಿದ್ಮೇಲೆ ಏನಾಗುತ್ತೆ, ತಾಯಿಯ ಗರ್ಭವನ್ನು ಹೊಕ್ಕಾದ್ಮೇಲೆ ಅಲ್ಲೇ ಇರುತ್ತದು. ಕೆಲವು ಸಲ ಏನಾಗ್ಬಿಡುತ್ತೆ, ಅದಕ್ಕೆ ಭಯ ಶುರುವಾಗುತ್ತೆ. ಉಶ್ಯೋ ನಾನು ಮತ್ತೆ ಹುಟ್ಟಬೇಕಾ, ಮತ್ತೆ ಇದೆಲ್ಲ ನಾನು ಇದು ಮಾಡಬೇಕಾ, ಆಗಲ್ಲಪ್ಪ ನನಗೆ, ನಾನು ವಾಪಸ್ ಹೊರಟೋಗ್ತೀನಿ, ನನ್ನ ಬಿಟ್ಬಿಡಿ, ನನಗಾಗಲ್ಲ, ನಾನು ವಾಪಸ್ ಹೋಗಬೇಕು ಅಂದಾಗ ಆವಾಗ ತಾಯಿಯಂದರಿಗೆ ಅಬಾರ್ಷನ್ಸ್ ಆಗುತ್ತೆ. ಯಾಕಂದರೆ ಅದಕ್ಕೆ ತಡ್ಕೊಳಕ್ಕಾಗಲ್ಲ. ಮೊದಲು ಹೇಳಿರುತ್ತೆ ನಾ ಬರ್ತೀನಿ ಅಂತ ಹೇಳಿ, ಬಟ್ ಬಂದಾದ್ಮೇಲೆ ತುಂಬ ಅಂದರೆ ತುಂಬ ಭಯ ಆಗ್ಬಿಡುತ್ತೆ. ಅವಾಗ ಅದು ಹೇಳುತ್ತೆ, ನಾವು ವಾಪಸ್ ಹೋಗ್ಬಿಡ್ತೀನಪ್ಪ, ಬಿಟ್ಬಿಡಿ. ಸೊ ಕೆಲವು ತಾಯಂದಿರು ತಮ್ಮನ್ನೇ ತಾವು ತುಂಬ ತಪ್ಪು ಹಿಡಿತಾರೆ. ನಾನೇನೋ ತಪ್ಪು ಮಾಡಿಬಿಟ್ಟೆ, ನನ್ನ ಮಗು ಸತ್ತು ಹೋಯ್ತು ಅಂತ ಹೇಳಿ ತುಂಬ ಇದು ಮಾಡ್ತಾರೆ. ಸೊ ಅವ್ರಿಗೆ ನಾನು ಏನು ಹೇಳೋದು ಅಂತಂದರೆ, ಅದು ನೀವು ಮಾಡಿರೋ ತಪ್ಪಲ್ಲ, ಆ ಪರ್ಟಿಕ್ಯುಲರ್ ಸೋಲ್ ಅಂದ್ಕೊಂಡಿದೆ ನನಗಿದು ಮಾಡೋಕ್ಕಾಗಲ್ಲ, ಈ ಟೈಮಲ್ಲಿ ನನಗಿದು ಆಗಲ್ಲ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿ ಆ ಮಿಷನ್ನಾನೇ ಅದು ಕಟ್ ಮಾಡಿ ವಾಪಸ್ ಹೋಗ್ಬಿಡತ್ತೆ ಅದು. ಸೊ ಅದು ನಿಮ್ಮ ತಪ್ಪಲ್ಲ ಅಂತ. ಈಗ ಕೆಲವು ಸಲ ಏನು ಮಾಡ್ತಾರೆ, ಈ ತಾಯಂದಿರು ಅಬಾರ್ಷನ್ಸ್ ಮಾಡ್ತಾರೆ, ತಾವೇ ಮಾಡ್ತಾರೆ. ಸೊ ಅಬಾರ್ಷನ್ಸ್ ಮಾಡಿದ್ರೆ ತುಂಬ ಕೆಟ್ಟ ಕರ್ಮ ಬರುತ್ತೆ, ತುಂಬ ಕೆಟ್ಟ ಕರ್ಮ. ಯಾಕೆ ಅಂತ ಹೇಳಿ, ಅವ್ರಿಗೆ ಯಾಕೆ ಆ ರೀತಿ ಅನಿಸುತ್ತೆ, ಆ ತಾಯಂದಿರಿಗೆ ಯಾಕೆ, ಆ ಮನಸ್ಸಿಗೆ ಯಾಕೆ ಆ ಥಾಟ್ ಬರುತ್ತೆ? ಅವ್ರಿಗೂ ಕೂಡ ಕೆಲವೊಂದು ಕರ್ಮಾಸ್ ಇರ್ಬೋದು. ಲೆಟ್ಸೆ ಒಬ್ಬ ಏನಂತಾರೆ ಹೇಳಿ, ತಾಯಿಗೆ ಒಂದು 80% ಕರ್ಮ ಬರಬೇಕು, ಅದು ಹೇಗಿಂದಾದರೂ ಬರ್ಬೋದು. ಆ್ಯಟ್ ದಟ್ ಪಾಯಿಂಟ್ ಅವಳಿಗೆ ಈ ಮಗು ತೆಗ್ಸೋಣ ಅಂತ ಆ ಥಾಟ್ ಬರ್ಬೋದು, ಬಿಕಾಸ್ ಆ ಕರ್ಮ ವರ್ಕೌಟ್ ಆಗಬೇಕು ಅವಳಿಗೆ ಅಲ್ಲಿ. ಅರ್ಥ ಆಯ್ತಾ? ಆ್ಯಂಡ್ ಇನ್ನೊಂದು ಏನು ಅಂದರೆ, ಎಲ್ಲರಿಗೂ ಫ್ರೀ ವಿಲ್ ಅಂತ ಇರುತ್ತೆ. ಈಗ ನಿಮ್ಗೊಂದು ಕಷ್ಟ ಅಂತ ಬಂದಾಗ ನೀನು ಈಸಿ ರೂಟ್ ಆದರೂ ತೊಗೋಬೋದು, ಕಷ್ಟದ ರೂಟ್ ಆದರೂ ತೊಗೋಬೋದು. ಸೊ ಅವಳಿಗೂ ಅದು ಒಂದು ಟೆಸ್ಟ್ ಥರ ಇರ್ಬೋದು. ಅವಳು ಏನು ಮಾಡ್ತಾಳೆ, ತಪ್ಪು ಇದು ಮಾಡ್ತಾಳ, ಅಥವಾ ಇಲ್ಲಪ್ಪ ನನ್ನ ಮಗು ಇದು ಎಷ್ಟೇ ಕಷ್ಟ ಆದರೂ ನಾನು ಸರಿಯಾದ ದಾರಿನೇ ತಗೋತೀನಿ ಅಂತ ಹೇಳ್ಬಿಟ್ಟು ತಗೋತಾಳ ಅಂತ. ಅದು ಕೂಡ ಒಂದು ಟೆಸ್ಟ್ ಇರುತ್ತೆ ನಮಗೆ. ಇಟ್ ಕುಡ್ ಬಿ ಅ ಟೆಸ್ಟ್ ಆಲ್ಸೋ. ಸೊ ಆ ಟೈಮಲ್ಲಿ ಅವಳು ಏನಾದರೂ ಆ ಮಗು ಬೇಡ ಅಂತ ಹೇಳಿ ತೆಗೆಸ್ಬಿಟ್ರೆ ಏನಾಗುತ್ತೆ, ತುಂಬ ಕಾರ್ಮಿಕ ರಿಪರ್ಕಷನ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸೋಲ್ ಅಂತ ಅಥವಾ ಒಂದು ಆತ್ಮ ಅಂತ ಬಂದಾಗ ಅದಕ್ಕೆ ತನ್ನದೇ ಆದಂತಹ ಒಂದಷ್ಟು ಪ್ಲ್ಯಾನ್ಸ್ ಇರುತ್ತೆ. ಈ ಕರ್ಮ ಕಳಿಬೇಕು, ಈ ಪಾಠ ನಾನು ಇದು ಮಾಡಬೇಕು, ಈ ಥರದ್ದು ಒಂದು ಸುಖ ನಾನು ನೋಡಬೇಕು, ಈ ಥರ ಎಲ್ಲ ಇರುತ್ತೆ. ಅದನ್ನು ಹೇಳಿ ಅವರು ತೆಗೆದ್ಬಿಟ್ಟಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಸೋಲು ಟ್ರಾನ್ಸಿಷನ್ ಆಗಲ್ಲ, ಮೇಲಕ್ಕೆ ಹೋಗಲ್ಲ, ಅದು ಸ್ಪಿರಿಟ್ ವರ್ಲ್ಡ್ಗೆ ಹೋಗಲ್ಲ, ಇಲ್ಲೇ ಇದ್ಬಿಡುತ್ತೆ. ಇದ್ದಾಗ ಏನಾಗುತ್ತೆ, ಅದಕ್ಕೂ ಹಸುವು ಆಗುತ್ತೆ, ಅದಕ್ಕೂ ನಿದ್ದೆ ಬರುತ್ತೆ, ಅದಕ್ಕೂ ಬೇಜಾರಾಗುತ್ತೆ, ಎಲ್ಲ ಫೀಲಿಂಗ್ಸ್ ಇರುತ್ತೆ. ಬಟ್ ಅದಕ್ಕೆ ದೇಹ ಇಲ್ಲ ಅನುಭವಿಸೋಕ್ಕೆ. ಸೊ ಅದೇನು ಮಾಡುತ್ತೆ, ನರಳ್ತಾ ಶಾಪ ಹಾಕಕ್ಕೆ ಶುರು ಆಗುತ್ತೆ. ಅವಾಗ ಆ ಪರ್ಟಿಕ್ಯುಲರ್ ಕರ್ಮ ಏನಾಗುತ್ತೆ, ಈ ತಾಯಿಗೆ ಬಂದು ಹೊಡೆಯುತ್ತೆ. ಆ್ಯಂಡ್ ಯೂಶಲಿ ನಾನು ನೋಡಿದ್ದೀನಲ್ಲ, ಎಲ್ಲದಕ್ಕಿಂತ ಜಾಸ್ತಿ ನಾವು ಹೀಲಿಂಗ್ಸ್ ಮಾಡುವಾಗ, ರೀಡಿಂಗ್ಸ್ ಮಾಡುವಾಗ ನಮಗೆ ಆ ಚಿಕ್ಕ ಮಗುದು ಎನರ್ಜಿ ಕಾಣಿಸುತ್ತೆ. ನೀವು ಆಕಾಶಿಕ್ ರೆಕಾರ್ಡ್ಸ್ ಮಾಡುವಾಗ ನಿಮಗೆ ಕಾಣಿಸುತ್ತೆ. ಸೊ ವೆನ್ ದೇ ಆಸ್ಕ್ ದೇ ಸೇ, ಎಸ್ ಮ್ಯಾಮ್, ನಾವು ಅಬಾರ್ಷನ್ಸ್ ಮಾಡಿಸಿದ್ದೆ ನಾನು ಅಂತ ಹೇಳ್ಬಿಟ್ಟು. ಕೆಲವು ಸಲ ಏನಾಗಿರುತ್ತೆ, ಕಾಲೇಜಲ್ಲಿ ಇರ್ತಾರೆ, ಬೇರೆ ದಾರಿನೇ ಇಲ್ಲ, ಮಾಡಿಸಲೇಬೇಕು ಬಿಕಾಸ್ ಅಪ್ಪ ಅಮ್ಮಂಗೆ ಗೊತ್ತಾಗತ್ತೆ ಅಂತ. ಆ ಟೈಮಲ್ಲಿ ನೀವು ತೆಗೆಸಿದ್ರು ಕೂಡ ಅದು ಕರ್ಮನೇ, ಅದು ನೆಗೆಟಿವ್ ಕರ್ಮನೇ. ನಿಂಗೆ ಕಷ್ಟ ಇತ್ತು ಅಂತ ಹೇಳಿ ನೀ ತೆಗೆಸ್ತೆ ಅಂತ ಹೇಳ್ಬಿಟ್ಟು ನಿನಗೆ ರಿಬೇಟ್ ಸಿಗಲ್ಲ. ಅರ್ಥ ಆಯ್ತಾ? ಸೊ ಅನ್ಲೆಸ್ ದರ್ ಇಸ್ ಅ ಗ್ರೇಟರ್ ಕಾಸ್, ನಿಮಗೆ ರಿಬೇಟ್ ಸಿಗಲ್ಲ. ಅದರಲ್ಲಿ ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಏನಾದರೂ ಇಲ್ಲ. ನೀವು ಯು ಹ್ಯಾವ್ ಟು ಪೇ. ಆ್ಯಂಡ್ ಸ್ಯೂಸೈಡ್ ಮಾಡ್ಕೊಂಡ್ರು ಅಷ್ಟೇ, ತುಂಬ ಕೆಟ್ಟ ಕರ್ಮ ಸಿಗುತ್ತೆ ಅದರಿಂದ. ಯಾತಕ್ಕೆ ಅಂತ ಹೇಳಿದ್ರೆ, ನಿನ್ಗೊಂದು ಪ್ಲ್ಯಾನ್ ಅಂತ ಇದೆ, ನೀ ಕೆಲಸ ಮಾಡ್ದೇ ನೀನು ವಾಪಸ್ ಬರ್ತೀನಿ ಅಂತ ಹೇಳಿದಾಗ ನಿನ್ನನ್ನು ಅವ್ರು ವಾಪಸ್ ತಗೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಇವ್ರೇನು ಮಾಡಿಬಿಡ್ತಾರೆ, ಅಲೆಮಾರಿಗಳ ಥರ ಇಲ್ಲಿ ಅಲಿಯೋದು, ಲೈಕ್ ಬೇರೆಯವ್ರಿಗೆ ಅಟ್ಯಾಚ್ಮೆಂಟ್ಸ್ ಆಗೋದು, ಮತ್ತು ಕೈ ಇರಲ್ಲ, ಕಾಲಿರಲ್ಲ. ಈಗ ದೇಹ ಹೇಗೆ ಅದು ಸಾಯತ್ತೋ ಅದೇ ರೀತಿ ಆತ್ಮ ಕೂಡ ಡಿಕೆ ಆಗೋಕ್ಕೆ ಶುರುವಾಗುತ್ತೆ ಒಂದಷ್ಟು ವರ್ಷಗಳಾದಮೇಲೆ. ಸೊ ಅವೇನು ಮಾಡ್ತವೆ, ಇಲ್ಲಿ ಅಲ್ಲಿ ಎಲ್ಲ ತಿರ್ಕೊಂಡು, ಅವಕ್ಕೂ ಅಷ್ಟೇ ಊಟ ಇಲ್ಲ, ನಿದ್ದೆ ಇಲ್ಲ, ಒಂಥರ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಅತಂತ್ರವಾಗಿ
ಆಗಿ ತಿರುಗ್ತಾ ಇರ್ತವೆ. ಸೊ ಹಾಗಾಗಿ ಅದಕ್ಕೋಸ್ಕರನೇ ನೀವು ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ ಲೈಕ್ ಭ್ರೂಣ ಹತ್ಯೆ ಮಾಡಬಾರ್ದು, ತುಂಬಾ ಪಾಪ, ಮತ್ತೆ ಸ್ಯೂಸೈಡ್ ಮಾಡ್ಕೋಬಾರ್ದು, ತುಂಬಾ ಪಾಪ, ಅದು ಕೆಟ್ಟ ಕರ್ಮ. ಮತ್ತೆ ನೀವು ಕೆಲವ್ರನ್ನ ನೋಡಿರ್ಬೋದು, ತಮಗೆ ತಾವು ತುಂಬಾ ಶಿಕ್ಷೆ ಕೊಟ್ಕೋತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದೇ ಆರ್ ಇನ್ ಅ ಬ್ಯಾಡ್ ಮ್ಯಾರೇಜ್. ಒಬ್ಬ ಲೇಡಿ ಇದ್ದಾರೆ, ಶೀಸ್ ಇನ್ ಅ ಬ್ಯಾಡ್ ಮ್ಯಾರೇಜ್. ಅವಳೇನ್ ಮಾಡ್ತಾಳೆ, ತನಗೆ ತಾನು ತುಂಬಾ ಕಷ್ಟ ಕೊಟ್ಕೊಳ್ಳೋದು, ತನ್ನ ದೇಹಕ್ಕೆ ತುಂಬಾ ಕಷ್ಟ ಕೊಟ್ಕೊಳ್ಳೋದು, ಊಟ ಮಾಡದೇ ಇರೋದು, ನಿದ್ದೆ ಮಾಡದೇ ಇರೋದು, ಈ ತರ ಎಲ್ಲ ಮಾಡುವಾಗ ದಟ್ ಈಸ್ ಆಲ್ಸೋ ನೆಗೆಟಿವ್ ಕರ್ಮ. ನಿದ್ರೆ ಮಾಡ್ದಲೇ ಇರೋದು ಇದು ಅಲ್ಲ, ನಿದ್ದೆ ಮಾಡದೆ ತನ್ನ ಬಾಡಿಗೆ ತಾನು ಕಷ್ಟ ಕೊಟ್ಕೋತಾ ಇದ್ದಾಳಲ್ಲ. ಕೆಲವು ನೋಡ್ಬೋದು ರಾತ್ರಿ ಎಲ್ಲ ಎದ್ದಿರ್ತಾರೆ, ಏನಕ್ಕೆ ನಾನು ಕಷ್ಟ ಕೊಟ್ಕೋತಾ ಇದ್ದೀನಿ, ನಾನು ಊಟ ಮಾಡಲ್ಲ ಅಂತ ಹೇಳೋದು. ಈಗ ಪ್ರೀತಿ ಮಾಡಿರ್ತಾರೆ ಯಾರನ್ನೋ, ಅವಾಗ ಡಿಪ್ರೆಷನ್ಗೆ ಹೋಗೋದು, ತಮ್ಮ ದೇಹಕ್ಕೆ ತಾವು ದಂಡನೆ ಮಾಡ್ತಾ ಇದ್ದಾರೆ. ಊಟ ನಿದ್ದೆ ಅಂತಾನೆ ನಾನು ಏನ್ ಹೇಳ್ತಾ ಇದ್ದೀನಿ, ದಂಡನೆ, ತಮ್ಮ ದೇಹಕ್ಕೆ ದಂಡನೆ ಮಾಡ್ತಾ ಇದ್ದಾರೆ. ಸೊ ಕೆಟ್ಟ ರೀತಿಯಾಗಿ ದಂಡನೆ ಮಾಡಿದಾಗ ಏನಾಗುತ್ತೆ, ಅದಕ್ಕೂ ನೆಗೆಟಿವ್ ಕರ್ಮ ಬರುತ್ತೆ. ನೀ ಹುಟ್ಟಿರೋದು ಎಂತಕ್ಕೆ, ದೇವ್ರು ಎಂತಕ್ಕೆ ನಿನ್ಗೆ ದೇಹ ಕೊಟ್ಟಿದ್ದಾರೆ, ನೀನು ಪಾಠ ಕಲಿಬೇಕು, ನೀನು ಕರ್ಮನ ಕಲಿಬೇಕು. ಅದು ಬಿಟ್ಟು ನೀನು ಏನು ಮಾಡ್ತಾ ಇದೆಯಾ, ಈ ದೇಹನ ನೀನು ರೆಸ್ಪೆಕ್ಟೇ ಮಾಡ್ತಾ ಇಲ್ವಲ್ಲ. ಈ ದೇಹ ನಿಮಗೆ ಸಿಗಬೇಕು ಅಂದರೆ ಸಾವಿರಾರು ವರ್ಷ ನೀವು ಕಾಯಬೇಕು, ಹಾಗೆ ಸಿಗಲ್ಲ. ಸಾವಿರಾರು ವರ್ಷನ ಯು ಹ್ಯಾವ್ ಟು ವೇಟ್. ಆ್ಯಂಡ್ ಇನ್ನೊಂದು, ನಿಮಗೆ ಸಾಕಷ್ಟು ಕಾರ್ಮಿಕ್ ಬ್ಯಾಲೆನ್ಸ್ ಕೂಡ ಇರಬೇಕು. ಆಗ ಮಾತ್ರ ಏನಂತಾರೆ ಹೇಳಿ ನಿಮಗೆ ದೇಹ ಸಿಗೋದು. ಈ ಮಹಾಭಾರತದಲ್ಲಿ ಒಂದು ಸ್ಟೋರಿ ಇದೆ ನಿಮಗೆ, ಧೃತರಾಷ್ಟ್ರ ಗೊತ್ತಲ್ಲ, ಕಣ್ಣಿಲ್ಲಲ್ಲ ಧೃತರಾಷ್ಟ್ರನಿಗೆ. ಸೊ ಧೃತರಾಷ್ಟ್ರಂದು ಮಕ್ಕಳು ಸತ್ತೋಗ್ತಾರೆ, 100 ಜನ ಸತ್ತೋಗ್ತಾರಲ್ಲ. ಆಗ ಅವನು ಅಳ್ತಾ ಜೋರಾಗಿ ಕೃಷ್ಣನ ಕರೀತಾನೆ, ಕೃಷ್ಣ ನೀನು ಬಾ ಇಲ್ಲಿ ಅಂತ. ಆಗ ಕೃಷ್ಣ ಬರ್ತಾನೆ. ಬಂದಾಗ ಧೃತರಾಷ್ಟ್ರ ಕೇಳ್ತಾನೆ, ಅಲ್ಲ ಕೃಷ್ಣ, ನನಗೆ ಫಸ್ಟ್ ಆಫ್ ಆಲ್ ಕಣ್ಣಿಲ್ಲ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಅದರಲ್ಲಿ ನನ್ನ 100 ಜನ ಮಕ್ಕಳು ಸತ್ತೋದ್ರು, ನೀನಿದ್ ಮಾಡಿದ್ದು ಸರಿನಾ ಕೃಷ್ಣ ಅಂತ ಹೇಳಿ ಕೃಷ್ಣನ ಮುಂದೆ ಅಳಲ್ನ ತೋಡ್ಕೋತಾನೆ. ಆಗ ಕೃಷ್ಣ ಹೇಳ್ತಾನೆ, ನೀನು ಎಷ್ಟು ತಪ್ಪು ಮಾಡಿದ್ಯಾ ಪಾಸ್ಟ್ ಲೈಫಲ್ಲಿ ಗೊತ್ತಾ ಅಂತ ಕೇಳ್ತಾನೆ. ಯಾರಿಗೆ? ಧೃತರಾಷ್ಟ್ರನಿಗೆ. ಅವ್ನು ಹೇಳ್ತಾನೆ, ನಾನು ಏನು ಮಾಡಿದ್ದೀನಿ ಹೇಳು ನೋಡೋಣ ಅಂತ. ಆಗ ಅವ್ನು ಹೇಳ್ತಾನೆ, ನೀನು ಒಬ್ಬ ಬೇಟೆಗಾರ ಆಗಿದ್ದೆ, ಹಂಟರ್ ಆಗಿದೆ ಪಾಸ್ಟ್ ಲೈಫಲ್ಲಿ. ಒಂದು ಹಕ್ಕಿ ಇರುತ್ತೆ, ಒಂದು ಹಕ್ಕಿ, ಒಂದು ಗಂಡು ಮತ್ತೆ ಒಂದು ಗಂಡ ಹೆಂಡತಿ ಹಕ್ಕಿ ಇರುತ್ತೆ, ಅವಕ್ಕೆ 100 ಮರಿಗಳಿರುತ್ತೆ ಆಯ್ತಾ. ಇವನೇನ್ ಮಾಡಿರ್ತಾನೆ ಧೃತರಾಷ್ಟ್ರ, ಈ ಬಲೆ ಬರುತ್ತಲ್ಲ, ಬೆಂಕಿ ಬಲೆನ ಹಾಕ್ಬಿಟ್ಟಿರ್ತಾನೆ. ಹಾಕ್ಬಿಟ್ಟು ಆ 100 ಹಕ್ಕಿಗಳನ್ನ ಸಾಯಿಸ್ಬಿಟ್ಟಿರ್ತಾನೆ, ಮರಿಗಳನ್ನ. ಏನಂತಾರೆ, ಆ ಬಿಸಿದು ಶಾಖಕ್ಕೆ ಈ 2 ಏನು ಹಕ್ಕಿಗಳಿರ್ತವೆ, ಅಪ್ಪ ಅಮ್ಮ ಹಕ್ಕಿ, ಅವಕ್ಕೆ ಕಣ್ಣು ಹೊಟ್ಟೋಗಿರುತ್ತೆ ಆಯ್ತಾ. ಸೊ ಕಣ್ಣು ಹೊಟ್ಟೋಗಿರುತ್ತೆ, ಆವಾಗ ಕಣ್ಣು ಹೋಗ್ಬಿಡತ್ತೆ. ಸೊ ಅದರಿಂದ ಏನಾಗಿದೆ, ಧೃತರಾಷ್ಟ್ರ 2 ಕಣ್ಣನ್ನು ಕಳ್ಕೊತಾನೆ. ಆಮೇಲೆ ಹಂಗೆ ಸರಿ 100 ಇದನ್ನು ಆಯಿತು. ಆವಾಗ ಕೇಳ್ತಾನೆ, ಹೌದಾ ಸರಿ, ಇದೆಲ್ಲ ಯಾವಾಗ ಆಯಿತು? 50 ಜನ್ಮಗಳ ಹಿಂದೆ ಅಂತ ಹೇಳ್ತಾರೆ. 50 ಜನ್ಮ ಆಯ್ತಾ. ಇವನು ಕೇಳ್ತಾನೆ, 50 ಜನ್ಮನ ಯಾಕೆ ಅಂತ. ಅವಾಗ ಹೇಳ್ತಾನೆ, ನಿನ್ನ ಹತ್ರ ಪುಣ್ಯನೇ ಇರಲಿಲ್ಲ, ಒಂದು ಗಂಡ್ಮಗ ಹುಟ್ಟಷ್ಟು ನಿಂಗೆ ಪುಣ್ಯ ಇರಲಿಲ್ಲ, ಅದಕ್ಕೆ ನೀನು 50 ಜನ್ಮಗಳ ಕಾಲ ಕಾದು 50 ಜನ್ಮದಲ್ಲಿ ನೀನು ಪುಣ್ಯನ ತಗೊಂಡೆ. ಆದ್ರೆ ನೀನು ವಾಪಸ್ ಬಂದಾಗ ನೀನೇನು ಮಾಡಿದ್ಯಲ್ಲ ಕರ್ಮ, ಆ ಕರ್ಮ ವಾಪಸ್ ಬಂತು, ಅದಕ್ಕೆ ನಿನ್ನ ಮಕ್ಕಳೆಲ್ಲ ಸತ್ತೋದ್ರು ಅಂತ ಹೇಳ್ತಾನೆ. ಸೊ ಈ ದೇಹ ನಾವು ಪಡ್ಕೊಳ್ಳೋಕ್ಕೆ ನಾವು ಎಷ್ಟು ವರ್ಷ ಕಾಯಬೇಕು. ಹಾಗಾಗಿ ದೇಹವನ್ನು ಏನಂತಾರೆ ಹೇಳಿ, ರೆಸ್ಪೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಹಂಗೆ ಅಂದ್ಬಿಟ್ಟು ನೀವು ನಾನು ಹಂಗೆ ಮಾಡ್ತೀನಿ, ಬೇರೆಯವ್ರಿಗೆ ತೊಂದರೆ ಮಾಡ್ತೀನಿ, ಆ ಥರ ಅಲ್ಲ. ನಾನೇನು ಹೇಳ್ತಿರೋದು, ನಿಮ್ಮ ದೇಹನ ದಂಡನೆ ಮಾಡ್ಕೋಬೇಡಿ. ಬೇರೆಯವ್ರ ಮೇಲೆ ಕೋಪ ತೋರ್ಸೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಮೇಲೆ ನಾವು ಕೋಪ ತೋರಿಸ್ಕೊತೀವಲ್ಲ, ಅದನ್ನು ಮಾಡಬಾರ್ದು. ನಾವು ಬೇರೆಯವ್ರನ್ನ ಬೇಕಂದರೆ ಓಕೆ ಅಂತ ಹೇಳಿ ಫರ್ಗಿವ್ ಮಾಡ್ತೀವಿ, ನಮ್ಮನ್ನು ನಾವು ಯಾವತ್ತೂ ಕ್ಷಮಿಸಲ್ಲ. ಚಿಕ್ಕ ತಪ್ಪು ಮಾಡಿಬಿಟ್ರು ವಿ ಡೋಂಟ್ ಫರ್ಗಿವ್ ಅವರ್ ಸೆಲ್ಫ್. ಸೊ ಅದನ್ನು ಮಾಡಬೇಡಿ ಇಸ್ ವಾಟ್ ಐ ವುಡ್ ಲೈಕ್ ಟು ಸಾರ್ಟ್ ಆಫ್ ಟೆಲ್ ಯು. ಲೈಕ್ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ವಿತೌಟ್ ಮ್ಯಾರೇಜ್ ಕನ್ಸೀವ್ ಆಗ್ತಾರೆ. ಆಗ ಮಗು ತೆಗ್ಸೋ ಅಂತ ಟೈಮ್ ಬರುತ್ತೆ. ಹೌದು, ಆ ಟೈಮ್ನಲ್ಲಿ ಇಬ್ರು ಡಿಸಿಷನ್ ಆಗಿರುತ್ತೆ ಅದು. ಸೊ ಆಗ ಕರ್ಮ ಅನ್ನೋದು ಇಬ್ಬರಿಗೂ ಎಫೆಕ್ಟ್ ಆಗುತ್ತಾ ಅಥವಾ ಆ ಹುಡುಗಿಗೆ ಮಾತ್ರ ಬರುತ್ತೆ? ಬೋತ್ ಆಫ್ ದೆಮ್ ಅಲ್ಲಮ್ಮ, ಬೋತ್ ಆಫ್ ದೆಮ್ ಆರ್ ಅ ಪಾರ್ಟ್ ಆಫ್ ಇಟ್ ಅಲ್ವಾ. ಸೊ ಖಂಡಿತ ಬರುತ್ತೆ ಅದು ಕರ್ಮ. ಈಗ 100% ಕರ್ಮ ಬರಬೇಕು ಅಂದರೆ 100% ಕರ್ಮ ಬರುತ್ತೆ. ಜಸ್ಟ್ ಬಿಕಾಸ್ ಯು ಆರ್ ಅ ಕಾಲೇಜ್ ಸ್ಟೂಡೆಂಟ್, ಜಸ್ಟ್ ಬಿಕಾಸ್ ಯು ಆರ್ ಹೆಲ್ಪ್ಲೆಸ್, ಕರ್ಮ ಅದು ರಿಬೇಟ ಇಲ್ಲ ನಮಗೆ. ರಿಬೇಟ್ ಯಾವಾಗ ಸಿಗತ್ತೆ ಅಂತಂದರೆ, ಲೆಟ್ಸ್ ಸೇ ನೀವೊಂದು ಸೋಲ್ಜರು, ನೀವೊಬ್ಬ ಸೈನಿಕ, ನೀವು ಯುದ್ಧ ಭೂಮಿನಲ್ಲಿ ಇದ್ದೀರಾ ನೀವು. ಸೊ ನಿಮ್ಮನ್ನು ಗುಂಡಿಟ್ಟು ಹೊಡೆದಿದ್ದಾರೆ, ನಿಮಗೆ ಪ್ರಾಣ ಹೋಗ್ತಾ ಇದೆ, ಬಟ್ ಹೋಗ್ತಾ ಇಲ್ಲ, ತುಂಬ ಸಫರ್ ಆಗ್ತಾ ಇದ್ರೆ, ಏನೂ ಮಾಡೋಕ್ಕಾಗ್ತಾಯಿಲ್ಲ, ನಿಮಗೆ ನೋವು ತಡ್ಕೊಳಕ್ಕಾಗ್ತಿಲ್ಲ. ಆವಾಗ ನೀವೇನಾದರೂ ಸೂಸೈಡ್ ಮಾಡಿಕೊಂಡ್ರೆ ಆವಾಗ ನಿಮಗೆ ರಿಬೇಟ್ ಇದೆ. ಯಾಕಂದರೆ ನಿನ್ಗೆ ಇನ್ನೂ ಟೈಮೇ ಇಲ್ವಲ್ಲಮ್ಮ, ನೀನಾಗಲೇ ಯುರ್ ಆಲ್ರೆಡಿ ಸಫರಿಂಗ್ ರೈಟ್. ಹಂಗನ್ಬಿಟ್ಟು ನಿನಗೆ ರಿಬೇಟ್ ಇದೆ, ಎಸ್ಕೇಪ್ ಇಲ್ಲ. ನಿನ್ಗೊಂಚೂರು ಕನ್ಸೆಷನ್ ಕೊಡ್ತಾರೆ, ಬಟ್ ಯು ಹ್ಯಾವ್ ಟು ಗೋ ಥ್ರೂ ದ್ಯಾಟ್. ನಿಂಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ಬಿಟ್ಟು ನೀನು
ಅನುಭವಿಸಲೇಬೇಕು ಅದನ್ನು. ಆ್ಯಂಡ್ ನೀವು ನೋಡ್ಬೋದು ತುಂಬ ಜನ ಕೇಳ್ತಾರೆ, ಅಲ್ಲಪ್ಪ ನಾನಿಷ್ಟು ಒಳ್ಳೆಯವಳು, ನನಗೆ ಯಾತಕ್ಕೆ ಈ ಥರ ಆಗ್ತಿದೆ, ಬೇರೆಯವರೆಲ್ಲ ಎಷ್ಟು ಕೆಟ್ಟದ್ದು ಮಾಡಿದ್ರು ಹೌದು. ಸಹಿತ ಅವ್ರಿಗೆಲ್ಲ ಚೆನ್ನಾಗಿದೆ ಯಾಕೆ ಅಂತ ಹೇಳಿದ್ರೆ, ಹಾಗೆ ನಾವೇನು ಮಾಡ್ತೀವಿ, ದೇವ್ರಿಗೆ ನಾನು ಎಷ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೂ ನನಗೆ ಏನು ಇದೇ ಆಗ್ತಾ ಇಲ್ಲ, ಹಾಗೆ ಹಿಂಗೆ ಅಂತೆಲ್ಲ. ಇದಕ್ಕೆ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ಆಯಿತಾ. ಸೊ ಏನಾಗುತ್ತೆ, ಒಬ್ಬ ಇವನಿರ್ತಾನೆ, ರೈತ ಇರ್ತಾನೆ ಆಯಿತಾ. ರೈತನಿಗೆ ಏನು ಅಂದರೆ ದೇವ್ರನ್ನ ನೋಡಬೇಕು ಅಂತ ತುಂಬ ಆಸೆ ಆಗುತ್ತೆ. ಸೊ ಅವನೇನು ಮಾಡ್ತಾನೆ, ಎಲ್ಲ ಕಡೆ ಹೋಗ್ಬಿಟ್ಟು ನೀವು ದೇವ್ರನ್ನ ನೋಡಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಒಂದ್ಸಲ ಏನಾಗುತ್ತೆ, ಒಬ್ಬ ಮಹಾತ್ಮರು, ಒಬ್ಬರು ಸಾಧುಗಳು ಅವ್ರ ಹಳ್ಳಿಗೆ ಬರ್ತಾರೆ. ಬಂದಾಗ ಯಾರೋ ಹೇಳ್ತಾರೆ ಆ ಹಳ್ಳಿಗನಿಗೆ, ನೋಡಪ್ಪ ಒಬ್ಬರು ಮಹಾತ್ಮರು ಬಂದಿದ್ದಾರೆ, ತುಂಬ ರಿಯಲೈಸ್ಡ್ ಸೋಲ್ ಅವರು, ನೋಡು ನೀನು ಹೋಗು, ನೀನು ಅಲ್ಲಿಗೆ ಹೋದರೆ ಅವರು ನಿನಗೆ ಸಾಕ್ಷಾತ್ಕಾರ ಮಾಡಿಸ್ಬಿಟ್ಟು ದೇವ್ರನ್ನ ತೋರಿಸ್ತಾರೆ. ಸರಿ, ನೀವು ಫುಲ್ ಖುಷಿಯಾಗಿ ಹೋಗ್ಬಿಟ್ಟು, ಮಹಾಸ್ವಾಮಿಗಳೇ ನೀವು ದೇವ್ರನ್ನ ನೋಡಿದ್ದೀರಾ, ದಯವಿಟ್ಟು ನನಗೆ ದೇವ್ರನ್ನ ತೋರಿಸಿ. ಅವ್ರಂತಾರೆ, ಹಾಗೆಲ್ಲ ತೋರ್ಸೋಕ್ಕಾಗಲ್ಲಪ್ಪ, ನಾನು ನಿಂಗೆ ಒಂದು ಮಂತ್ರವನ್ನು ಕೊಡ್ತೀನಿ, ನೀನು ಹೋಗಿ ನೀನು ಅದನ್ನು ಹೇಳ್ಕೊ, ದೇವ್ರು ಕಾಣಿಸ್ತಾನೆ. ಸರಿ ಸ್ವಾಮಿಗಳೇ, ಕೊಡಿ ಮಂತ್ರ ಅಂತ ಹೇಳ್ತಾನೆ. ಸೊ ತುಂಬ ಉತ್ಸುಕನಾಗ್ಬಿಟ್ಟು ಬರ್ತಾನೆ, ಬಂದು ಮಂತ್ರವನ್ನು ಹೇಳಕ್ಕೆ ಶುರು ಮಾಡ್ತಾನೆ. 1 ದಿನ ಆಯಿತು, 2 ದಿನ ಆಯಿತು, 21 ದಿನ ಆಯಿತು, 1 ವರ್ಷ ಆಯಿತು, ಆತ್ಮ ಸಾಕ್ಷಾತ್ಕಾರ ಆಗೋದೇ ಇಲ್ಲ, ದೇವ್ರು ಬರೋದೇ ಇಲ್ಲ. ಇವನಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಇವನು ಹೇಳ್ತಾನೆ, ಏನಪ್ಪ 1 ವರ್ಷ ಆದರೂ ಕೂಡ ದೇವರು ನನಗೆ ಕಾಣಿಸ್ಲೇ ಇಲ್ಲ, ಅವರು ಯಾರದು ಮಹಾತ್ಮರು ಇದ್ದಾರಲ್ಲ ತುಂಬ ಮೋಸ ಮಾಡಿಬಿಟ್ರು ನನಗೆ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೋತಾರೆ. ಆಗ ಯಾರೋ ಒಬ್ರು ಹೇಳ್ತಾರೆ, ಒಬ್ಬ ತಂತ್ರಿ ಇದ್ದಾನೆ, ತಂತ್ರ ಮಾಡ್ತಾನೆ ಅವನು. ಸೊ ಒಬ್ಬ ವೈದಿಕನ ಥರ ಇದ್ದಾನೆ, ನೋಡು ನೀನು ಅವನ ಹತ್ರ ಹೋಗು, ನೀನು ತಂತ್ರಿ ಹತ್ರ, ಅವನು ನಿನಗೆ ದೇವ್ರನ್ನ ತೋರಿಸ್ತಾನೆ. ಸೊ ಇವನು ಹೋಗ್ತಾನೆ, ಅವನ ಹತ್ರ ಹೋಗ್ಬಿಟ್ಟು, ಸ್ವಾಮಿ ನನಗೆ ದೇವ್ರನ್ನ ತೋರಿಸಿ. ಆಯಿತು, ನಾನು ತೋರಿಸ್ತೀನಿ, ತಗೋ ನೀನಿದು ಮಂತ್ರ ಅಂತ ಹೇಳಿ ಒಂದು ಮಂತ್ರವನ್ನು ಕೊಡ್ತಾನೆ. ಇವನು ಕುತ್ಕೊತಾನೆ, ಮಂತ್ರ ಹೇಳ್ತಾನೆ. 1 ದಿನ ಆಯಿತು, 21 ದಿನ ಆಯಿತು, 1 ತಿಂಗಳಾಯಿತು, ಬಂದಿಲ್ಲ. ಮತ್ತೆ ವಾಪಸ್ ಹೋಗಿ ಜಗಳ ಮಾಡ್ತಾನೆ. ಅಲ್ಲ ತಂತ್ರಿಗಳೇ, ನಿಮ್ಮ ಹತ್ರ ಬಂದಿರೋರು ಎಲ್ಲರೂ ದೇವ್ರನ್ನ ನೋಡಿದ್ದಾರೆ, ನಾನೊಬ್ಬನೇ ದೇವ್ರನ್ನ ನೋಡದೇ ಇರೋವಂಥದ್ದು, ನೀವೆಷ್ಟು ಮೋಸ ಮಾಡಿದ್ದೀರಾ ನನಗೆ ಅಂತ ಜಗಳ ಆಡೋಕ್ಕೆ ಶುರು ಮಾಡ್ತಾನೆ. ಸರಿ ಅಂತ ಅವನ ದೂರದಲ್ಲಿ ಕೂರಿಸ್ಬಿಟ್ಟು ತಂತ್ರಿ ಪ್ರೇತಾನ ಕರೀತಾರೆ. ಏ ಪ್ರೇತ, ಬಾ ಇಲ್ಲಿ. ಏನು ಆ್ಯಕ್ಚುಲಿ ತಂತ್ರಿ ಏನು ಮಾಡ್ತಿರ್ತಾನೆ ಅಂದರೆ, ಅವನ ಹತ್ರ ಒಂದು ಪ್ರೇತ ಇರುತ್ತೆ. ಆ ಪ್ರೇತಕ್ಕೆ ಊಟ ಬೇಕು. ಊಟ ಹೇಗೆ ಬರುತ್ತೆ ಅಂದರೆ, ಈ ಬೇರೆಯವರು ಜಪ ಮಾಡ್ತಾರಲ್ಲ, ಅದರಿಂದ ಅದಕ್ಕೆ ಪ್ರಾಣಶಕ್ತಿ ಸಿಗ್ತಾ ಇರುತ್ತೆ. ಸೊ ಅವ್ರೇನು ಮಾಡಿರ್ತಾರೆ, ಯಾವ ಮನುಷ್ಯ ಯಾವ ದೇವ್ರನ್ನ ನೋಡಬೇಕು ಅಂತ ಅನ್ಕೊಂಡಿರ್ತಾನೋ ಆ ಪ್ರೇತ ಆ ರೂಪದಲ್ಲಿ ಹೋಗಿ ದರ್ಶನ ಕೊಡ್ತಿರತ್ತೆ. ಪ್ರೇತ? ಹೌದು, ಪ್ರೇತ ಆಯ್ತಾ. ಸೊ ಪ್ರೇತನ ಅವ್ನು ವಶ ಮಾಡಿ ಇಟ್ಕೊಂಡಿರ್ತಾನೆ. ಓಕೆ. ಸೊ ಇವ್ರು ಕೇಳ್ತಾರೆ, ಅಲ್ಲ ಕಣೋ, ಆ ಹಳ್ಳಿಗ ಬಂದಿದ್ನಲ್ಲ ರೈತ, ಅವನು ದೇವ್ರನ್ನ ತೋರಿಸು ಅಂದಾಗ ನೀನು ಯಾಕೆ ಕಣೋ ನೀನು ಹೋಗಲೇ ಇಲ್ಲ ನೀನು, ಹಾಗೆ ಹೀಗೆ ಅಂತ ಬೈತಾನೆ. ಆಗ ಅದು ಪ್ರೇತ ಹೇಳುತ್ತೆ, ಅಯ್ಯೋ ಸ್ವಾಮಿ, ಅವ್ನು ಯಾವುದೋ ಒಂದಷ್ಟು ಮಂತ್ರ ಜಪ ಮಾಡ್ಕೊಂಡು ಪುಣ್ಯ ತೊಗೊಂಬಂದಿದ್ದಾನೆ, ನಾನು ಅವನ ಹತ್ರ ಹೋದರೆ ನನ್ನ ಹತ್ರಕ್ಕೆ ಬಿಡ್ತಿಲ್ಲ, ಅವ್ನ ಹಿಂದೆಗಡೆ ಒಂದು ದೇವತೆ ಕಾಯ್ತಾ ಇದೆ, ಅದಕ್ಕೆ ನಾನು ಅವನ ಹತ್ರ ಹೋಗೋಕ್ಕಾಗಲಿಲ್ಲ ಅಂತ ಹೇಳುತ್ತೆ ಅದು ಪ್ರೇತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.